ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವು ಯಾಕೆ ಪ್ರತಿ ಬಾರಿ KPSCಗೆ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಕೊಡಬೇಡಿ, KA ಅವರಿಗೆ ವಹಿಸಿ ಅಂತ ಕೇಳ್ತಾ ಇರೋದಂದ್ರೆ ಇದೇ ಕಾರಣಕ್ಕೆ. ನೋಡಿ, 18ನೇ ತಾರೀಕು ಒಂದು ಪರೀಕ್ಷೆ ಇತ್ತು, ಗ್ರೂಪ್ ಸಿ. ಆ ಪರೀಕ್ಷೆಯ ಒಂದು ಪ್ರವೇಶ ಪತ್ರವನ್ನ ಯಾವುದೇ ಒಂದು ಪರೀಕ್ಷೆ ನಡೆದ್ರು ಕೂಡ ಮಿನಿಮಮ್ ಒಂದು ವಾರ ಮುಂಚಿತವಾಗಿ ಹಾಲ್ ಟಿಕೆಟ್ ಅನ್ನು ಪ್ರಕಟಿಸಬೇಕಾಗಿದ್ದಂತ KPSC ಇನ್ನೇನು 18ನೇ ತಾರೀಕು ಇರೋ ಪರೀಕ್ಷೆಗೆ ಇವತ್ತು ಸಂಜೆ ಹಾಲ್ ಟಿಕೆಟ್ ಬಿಟ್ಟಿದೆ. ಇನ್ ಕೇಸ್ ಇವತ್ತು ಬಂದಿರೋ ಹಾಲ್ ಟಿಕೆಟ್ ಅನ್ನ ಕೆಲವು ಅಭ್ಯರ್ಥಿಗಳು ನೋಡಿದ್ದಾರೆ. ಅವ್ರ ಪರೀಕ್ಷಾ ಕೇಂದ್ರಗಳು ದೂರದ ಊರುಗಳಿದ್ರೆ ಅವ್ರು ಯಾವಾಗ ಪ್ರಯಾಣ ಆರಂಭಿಸ್ಬೇಕು, ನೀವು ಸಂಜೆನೆ ಬಿಡ್ಬೇಕಾ ಅಥವಾ ನಾಳೆ ಹೋಗ್ಬೇಕಾ, ಅದು ಹೆಂಗೆ ತಲುಪಬೇಕಲ್ವ, ಹೆಂಗೆ ಏನೋ ಒಂದು ಸೆನ್ಸ್ ಇಲ್ಲ. ಪರೀಕ್ಷೆ ಬಗ್ಗೆ ಒಂದು ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯೋ ಇಲ್ವೋ ಇವರಿಗೆ ಗೊತ್ತಿಲ್ಲ. ಆ ಕಾರ್ಯದರ್ಶಿಯವರ ಸೈನ್ ಕೂಡ ಹಂಗೆ, ಪ್ರತಿ ಲಿಸ್ಟ್ಗಳು ಬಿಟ್ಟಾಗ ಅಲ್ಲಿ ವಿಶಾಲ್ ಅಂತೇಳಿ ಕಾರ್ಯದರ್ಶಿಯವರ ವಿಶಾಲ್ ಸರ್ ಹೆಸರಿರುತ್ತೆ. ಅವ್ರು ಏನಿಲ್ಲ ಕಾರ್ಯದರ್ಶಿ ಅಂತ ಹಾಕಿದ್ರೆ ಅದೊಂದು ಸೈನ್ ಹಾಕಿದ್ರೆ ಏನು ಯಾರು ಇದನ್ನ ಪ್ರಕಟಣೆ ಹೊರಡಿಸ್ತಾರೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ಇವ್ರ ನಡುವೆ ಸರಿಯಾದ ರೀತಿಯಾದಂತ ಕೋಆರ್ಡಿನೇಷನ್ ಇದೆಯೋ ಇಲ್ವೋ, ಅದು ಹೆಂಗೆ KPSC ಪರೀಕ್ಷೆಗಳನ್ನ ಮಾಡ್ತಾ ಇದೆಯೋ ಎಲ್ಲವೂ ಗೊಂದಲ. 18ನೇ ತಾರೀಕು ಇರೋ ಪರೀಕ್ಷೆ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಈವನ್ KPSC ಹೋದಾಗ ಕೂಡ ಇದೇ ಮಾಹಿತಿ ಸಿಕ್ಕಿತ್ತು ಅಂತ ಅದ್ರ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ರು. ಬಟ್ ನೋಡಿದ್ರೆ ಪರೀಕ್ಷೆ ಏಕಾಏಕಿ ಹಾಲ್ ಟಿಕೆಟ್ ಬಿಡ್ತಾರೆ. ಹಾಲ್ ಟಿಕೆಟ್ ಬಿಟ್ಟ ಮೇಲೂ ಕೂಡ ಸರಿಯಾದ ಕ್ಲಾರಿಫಿಕೇಶನ್ ಇರಲ್ಲ ಇವ್ರಿಗೆ. ಅಂಡ್ ಎಲ್ಲ ಓಕೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು, ಅಗ್ರಿಕಲ್ಚರ್ ಆಫೀಸರ್, ಲ್ಯಾಂಡ್ ಸರ್ವೆ ಅದೆಲ್ಲ ನೋಟಿಫಿಕೇಶನ್ ಆಗಿತ್ತು. ಸೊ ಓಕೆ, ಏನೋ ಒಳ ಮೀಸಲಾತಿ ಅನ್ವಯಿಸಿ ಪರೀಕ್ಷೆ ಮಾಡೋಣ. ಬಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಆಲ್ರೆಡಿ ಎಕ್ಸಾಮ್ ಆಗಿದೆ. ಸೊ ಇನ್ನೇನು ರಿಸಲ್ಟ್ ಅದರಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಯಾವ ಗೊಂದಲ ಇಲ್ಲಿ ಈವನ್ KS ರೀತಿ ಏನಾದ್ರು ಕ್ವಶನ್ ಪೇಪರ್ ಮಿಸ್ಟೇಕ್ ಆಗಿತ್ತಾ ಅಥವಾ ಏನಾದ್ರು ಅನ್ಯಾಯ ಆಗಿತ್ತಾ, ಯಾರಾದ್ರೂ ಪ್ರತಿಭಟಿಸಿದ್ರೆ ಏನೂ ಇಲ್ಲ. ಸುಮ್ಮನೆ ಆ ಪರೀಕ್ಷೆಯನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಏನು ಅನ್ನುವಂಥದ್ದು ಒಂದು ಸಣ್ಣ ಸೆನ್ಸ್ ಕೂಡ ಇವ್ರಿಗಿಲ್ವಾ? ಇಷ್ಟು ದೊಡ್ಡ ನೇಮಕಾತಿ ಆಯೋಗಕ್ಕೆ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಕೊಡ್ತಾರಲ್ಲ, ಫಸ್ಟ್ ಆಫ್ ಆಲ್ ಈ ಸರ್ಕಾರದವ್ರಿಗೆ ಏನ್ ಹೇಳ್ಬೇಕು, ಫಸ್ಟ್ ಇದನ್ನ ಈ KPSCಗೆ ಅಪ್ಕಮಿಂಗ್ ಯಾವ್ದು ಎಕ್ಸಾಮ್ಸ್ ಕೊಡಕ್ಕೆ ಹೋಗ್ಬಾರ್ದು. ಸುಮ್ಮನೆ ಒಂದು ಪರೀಕ್ಷೆ ಬಿಫೋರ್ 2-3 ದಿನಗಳ ಹಿಂದೆ ಹಾಲ್ ಟಿಕೆಟ್ ಬಿಟ್ರೆ 1 ದಿನ 2 ದಿನ ಹೆಂಗ್ ಅಭ್ಯರ್ಥಿಗಳು ಸರಿಯಾಗಿ ಅದನ್ನ ಪರೀಕ್ಷಾ ಕೇಂದ್ರ ತಲುಪೋದು? ಆಮೇಲೆ ಏನಾಗಿದ್ರಾಗಿ ಪರೀಕ್ಷೆ ವಂಚಿತರಾದ್ರೆ ನೀವು ಅಗೇನ್ ಅವಕಾಶ ಕೊಡ್ತೀರಾ ಅವ್ರಿಗೆ. ಎಷ್ಟು ಜನ ಗರ್ಭಿಣಿ ಇರ್ತಾರೆ ಹೆಣ್ಮಕ್ಳು, ಇನ್ನು ಏನೇನೋ ಸಮಸ್ಯೆಗಳಿರುತ್ತೆ ಕೆಲವರಿಗೆ. ಇನ್ನು ಪರೀಕ್ಷಾ ಕೇಂದ್ರ ಆಯ್ಕೆ ಕೂಡ ಕೊಡಲ್ಲ ಇವರು. KA ರೀತಿ ನಿಮ್ಗೆ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಅವಕಾಶನೂ ಇಲ್ಲ. ಅವ್ರು ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗಿ ಬರೀಬೇಕು. ಸುತ್ತಮುತ್ತ ಜಿಲ್ಲೆನೂ ಕೊಡಲ್ಲ ಕೆಲವೊಂದ್ಸಲ, ಎಲ್ಲೋ ಯಾವ್ದಾವ್ದೋ ಜಿಲ್ಲೆಗಳಿಗೆ ಹೋಗಿ ಪರೀಕ್ಷೆನ ಹಾಕ್ತಾರೆ. ಈ ರೀತಿ ಆದ್ರೆ ಹೆಂಗೆ ಪರೀಕ್ಷೆಗಳನ್ನ ಸರಿಯಾಗಿ ಅಭ್ಯರ್ಥಿಗಳು ಅಟೆಂಡ್ ಮಾಡೋದು? ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ KPSC ನಂಬ್ಕೊಂಡು. ಅಪ್ಕಮಿಂಗ್ SDA FDA ಎಷ್ಟು ಎಕ್ಸಾಮ್ಸ್ ಇದೆ ಇನ್ನು, ಅದೆಲ್ಲವನ್ನು ಹೆಂಗೆ ಮಾಡ್ತಾರೆ ಅಂತ ಇವರೆಲ್ಲ. ಅಥವಾ ಇವ್ರ ನಡುವೆ ಸರಿಯಾದ ರೀತಿಯಾದಂತ ಸಮನ್ವಯತೆಯ ಕೊರತೆ ಇದೆಯಾ? ಒಬ್ರು ಒಂಥರ ಇದ್ರೆ KPSC ಮೀಟಿಂಗ್ಗಳು ಸರಿಯಾಗಿ ನಡೆಯಲ್ಲ. ಆ ಒಂದು ಇದು ಇನ್ನೊಂದಿದೆ ಹೆಲ್ಪ್ ಲೈನ್ ನಂಬರ್ ಅಂತ. ಅದೇನು ಹೆಲ್ಪ್ ಲೈನ್ ನಂಬರ್, ಇದು KPSC ಅಥವಾ ಏನೋ ಬೇರೆ ಯಾವ್ದು ಗೊತ್ತಿಲ್ಲ. ಅವ್ರಿಗೆ ಏನ್ ಕಾಲ್ ಮಾಡೋದು ಎಲ್ಲಾನು ಕ್ಯಾನ್ಸಲ್ ಆಗುತ್ತೆ, ರದ್ದಾಗುತ್ತೆ, ಏನೇನೋ ಹೇಳ್ತಾರಲ್ಲ ಕೂತ್ಕೊಂಡಿರೋರು. ಅಟ್ಲೀಸ್ಟ್ ಒಂದು ಸರಿಯಾದ ಹೆಲ್ಪ್ ಲೈನ್ ಮೇಂಟೈನ್ ಮಾಡಕ್ ಆಗಲ್ಲ ಅಂತಂದ್ರೆ ಹೆಲ್ಪ್ ಲೈನ್ ಬಿಡಿ. ಒಂದು ಟ್ವಿಟರ್ ಅಕೌಂಟ್ ಇತ್ತು ಮೊದಲು, X ಖಾತೆ, ಅದ್ರಲ್ಲಾದ್ರೂ ಕಾರ್ಯದರ್ಶಿಗಳು ಬಂದು ಏನೋ ಕ್ಲಾರಿಫಿಕೇಶನ್ ಕೊಡೋರು ಈ ಹಿಂದಿನವರು. ಈಗ ಅದೂ ಇಲ್ಲ. ಒಂದು ರೀತಿ ನಿಗೂಢವಾಗಿ ಏನೋ ಒಂದು ಸಸ್ಪೆಕ್ಟ್ ಆಗಿರುವಂಥದ್ದು ಒಂದು ಯಾವುದೋ ಒಂದು ಆಯೋಗ ಇದು, ಸರ್ವಾಧಿಕಾರಿ ಧೋರಣೆ. ಅವ್ರು ಏನ್ ಹೇಳ್ತಾರೋ ಅದ್ ನಡಿಬೇಕಲ್ಲಿ. ಹಂಗಾದ್ರೆ ಸುಮ್ಮನೆ ಯಾಕೆ ನೀವು ಅರ್ಜಿ ಕರೀತೀರಾ, ಅಪ್ಲಿಕೇಶನ್ ಕರೀತೀರಾ, ಎಕ್ಸಾಮ್ ನಡೆಸ್ತೀರಾ? ಸುಮ್ಮನೆ ಹರಾಜು ಮಾಡ್ಬಿಡಿ, ಹರಾಜು ಪ್ರಕ್ರಿಯೆಗೆ ಇಟ್ಬಿಡಿ. ಅಲ್ಲಿ ಯಾರು ಎಕ್ಸಾಮ್ ನಡೆಸ್ತಾರೋ ಏನ್ ಮಾಡ್ತಾರೋ ಆ ಎಕ್ಸಾಮಿನೇಷನ್ ಕಂಟ್ರೋಲರು ಹಂಗೆ ಇದಾರವರು. ಆ KS ಅಲ್ಲಿ ಕ್ವಶನ್ ಪೇಪರ್ ತಪ್ಪಾಗಿದೆ ನಮ್ಗೆ ಮಿಸ್ಟೇಕ್ ಅಂದ್ರೆ ಅವ್ರು ಟ್ವೀಟ್ ಮಾಡ್ಬಿಟ್ಟು ಖುಷಿ ಪಟ್ಟಿದ್ದ. ಈ ಅಂಥವ್ರನ್ನೆಲ್ಲ ಅಲ್ಲಿ ಅಧಿಕಾರಿಗಳನ್ನ ಮಾಡ್ತಾರೆ ಹೋಗಿ. ನಿಜಕ್ಕೂ ಈ KPSC ಅಂತ ಒಂದು ಸಂಸ್ಥೆ ನಮ್ಮ ರಾಜ್ಯಕ್ಕೆ ಶಾಪ ಅಂತ ಹೇಳ್ಬೋದು. ಎಷ್ಟು ವಿವಾದಗಳೇ ತುಂಬ ಹೋಗಿದೆ. ಒಂದೇ ಒಂದು ಪರೀಕ್ಷೆನಾದ್ರೂ ಸರಿಯಾಗಿ ಗೊಂದಲ ಇಲ್ಲದೆ ನಾವು ಕರೆಕ್ಟಾಗಿ ನಡೆಸಿದೀವಿ ಅಂತ ಯಾವ್ದಾದ್ರು ಹೇಳ್ಬಿಡ್ಲಿ. CTI ಹಂಗೆ, PDO ಹಂಗೆ, KS ಹಂಗೆ, ಈವನ್ ಪ್ರತಿಯೊಂದು ಹಿಂಗೆ. ಆ ರಿಸಲ್ಟ್ಗಳದ್ದು ಕೂಡ ಅಷ್ಟೇ ಕ್ಲಾರಿಫಿಕೇಶನ್ ಇಲ್ಲ. ಒಂದ್ಸಲ ಫೋನ್ ಮಾಡಿ ಕೇಳಿದ್ರೆ ಈ ಮಂತ್ ಅಲ್ಲಿ ಗ್ರೂಪ್ ಇದು ಕಂಪಲ್ಸರಿ ಕನ್ನಡ ಬರುತ್ತೆ ಅಂತ ಹೇಳಿ, ಒಂದ್ಸಲ ನೆಕ್ಸ್ಟ್ ತಿಂಗಳು ಬರುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಹೇಳ್ತಾರೆ. ಅಭ್ಯರ್ಥಿಗಳೇನು ಒಬ್ಬೊಬ್ರು ಒಂದೊಂದ್ ತರ ಎಕ್ಸಾಮ್ಸ್ ಬರ್ದಿರ್ತಾರ, ಎಲ್ರು ಒಂದೇ ಎಕ್ಸಾಮ್ ತಾನೇ ಬರ್ದಿರ್ತಾರೆ. ಇಂಥ ಬೇಜವಾಬ್ದಾರಿ ನೇಮಕಾತಿ ಆಯೋಗವನ್ನ ಸರ್ಕಾರಕ್ಕೆ ಏನಾದ್ರೂ ಇದ್ರ ಬಗ್ಗೆ ಹೇಳೋಕೆ ಅಂದ್ರೆ ಸರ್ಕಾರದವ್ರು ಹೇಳ್ತಾರೆ ಅದೊಂದು ಸಾಂವಿಧಾನಿಕ ಸಂಸ್ಥೆ, ನಾವಿದ್ರಲ್ಲಿ ಏನೋ ಇನ್ವಾಲ್ವ್ಮೆಂಟ್ ತೋರ್ಸಕ್ ಬರಲ್ಲ, ನಮಗೂ ಇದಕ್ಕೆ ಏನಿದಿಲ್ಲ ಅಂತ ಹೇಳ್ತಾರ. ಹಂಗಂದ್ರೆ ಯಾರು ಇದನ್ನ ಫಾರ್ಮ್ ಮಾಡಿದವ್ರು ಯಾರು? ಅಧ್ಯಕ್ಷರ ನೇಮಕ ಅಧ್ಯಕ್ಷರು ರಾಜಕೀಯ ಒತ್ತಡದಿಂದ ಬಂದ್ರ ಅಲ್ಲಿಗೆ, ರಾಜಕೀಯದ ದಾಳವಾಗಿ ಅವರಲ್ಲಿ ಬಂದಿದ್ದಾರೆ. ಬೇರೆ ಏನಲ್ಲ, ಪ್ರತಿ ಬಾರಿ ಕೂಡ ಅಧ್ಯಕ್ಷ ಆಯ್ಕೆ ಹಂಗೆ ಆಗತ್ತೆ. ಅಲ್ಲಿಗೆ ಏನ್ ಕಾರ್ಯದರ್ಶಿಯವ್ರ ಮೇಲೆ ಏನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವ್ರು ಏನೋ ಕೆಲಸ ಮಾಡಕ್ಕಂದ್ರೆ ಇಮಿಡಿಯೇಟ್ ಆಗಿ ಒತ್ತಡ ಹಾಕಿ ವರ್ಗಾವಣೆ ಮಾಡಿಸ್ತಾ ಇರೋದೆ. ಅವ್ರಿಗೆ ಅಧಿಕಾರ ಚಲಾಯಿಸೋಕ್ಕೂ ಕೂಡ ಅಲ್ಲಿ ಹಕ್ಕಿಲ್ಲ.
ಯಾವ ರೀತಿಯಾದಂಥ ಪರೀಕ್ಷೆಯನ್ನು ನಡೆಸುವಂಥ ವಿಧಾನ ಇದು ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಒಂದು ಪರೀಕ್ಷೆ ಬಿಫೋರ್ ಒಂದು ವಾರ 5 ದಿನ ಮಿನಿಮಮ್ ಸೆನ್ಸ್ ಒಂದು ಹೆಂಗ್ ಅಭ್ಯರ್ಥಿಗಳು ಹೋಗ್ತಾರೆ ಪರೀಕ್ಷಾ ಕೇಂದ್ರಕ್ಕೆ, ಹೆಂಗ್ ತಲುಪಬೇಕು ಅವರೆಲ್ಲ. ಇನ್ನು ಆಗಿರೋ ಪರೀಕ್ಷೆಗಳನ್ನ ಆ ಕೇಸ್ ಅಷ್ಟೊಂದು ಗೊಂದಲ ಇದೆ, ಸೊ ಅದನ್ನ ರೀನೋಟಿಫಿಕೇಶನ್ ಮಾಡಿ ಅಂತ ಡಿಮ್ಯಾಂಡ್ ಮಾಡೋದು. ಅದನ್ನ ಮಾಡಲ್ಲ ಇವರು, ಅದನ್ನ ಮಾಡೋಕೆ ಆಗಲ್ಲ ಇವ್ರ ಕೈಲಿ. ಈ ಸಣ್ಣ ಅದೇನೋ ಅಂತಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಂಗೆ ಸಣ್ಣ ಪುಟ್ಟ ಬೇರೆ ಬೇರೆ ನೋಟಿಫಿಕೇಶನ್ ಮಾಡೋದು. ಆ ಲ್ಯಾಂಡ್ ಸರ್ವೆ ಬಿಡಿ ಆಯ್ತು, ಅದು ರೀನೋಟಿಫಿಕೇಶನ್ ಮಾಡ್ತೀರಾ ಸರಿ, ಎಕ್ಸಾಮ್ ಆದ್ರೂ ಆಗಿಲ್ಲ, ಫೀಸ್ ಕಟ್ಟಿದವ್ರಿಗೆ ಇನ್ನೊಂದ್ಸಲ ಅವಕಾಶ ಕೊಡಿ ನೀವು. ಬಟ್ ಇದೇನು ಕತೆ, ಆಗಿ ಪರೀಕ್ಷೆ ಬರೆದು ಪಾಪ ಅಭ್ಯರ್ಥಿಗಳೆಲ್ಲ ರಿಸಲ್ಟ್ಗಾಗಿ ವೇಟ್ ಮಾಡೋ ಟೈಮಲ್ಲಿ ನೀವು ಕ್ಯಾನ್ಸಲ್ ಮಾಡ್ತೀವಿ ಅಂದರೆ. ಹೀಗೆ KS ವಿಷಯದಲ್ಲಿ ಸ್ಪಷ್ಟವಾಗಿದೆ, ಅದು ಕೇಸ್ ಇದೆ, ಕೋರ್ಟಲ್ಲಿ 30 ಕೇಸ್ಗಳಿದೀಗ, ಅದು ಹಿಂಗೆ ನಡೀತಾ ಹೋಗುತ್ತೆ. ಸೊ ಈವನ್ ಅದು ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಬಟ್ ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಏನು ಕತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಹಂಗೇನಾದ್ರು ಆದರೆ ಖಂಡಿತವಾಗಿ ಎಲ್ಲ ಆಸ್ಪಿರೆಂಟ್ಸ್ಗಳು ಹೋರಾಟಕ್ಕೆ ಇಳಿಯೋದಂತೂ ಖಚಿತ. ಎಷ್ಟು ಬಾರಿ ಅಂತ ಈ ಹೋರಾಟ ಮಾಡೋದು, ಅದು ಕೂಡ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗೋದು. ಪ್ರತಿ ಬಾರಿ ಏನಾದರೂ ಒಂದಾದ್ರೂ ಹೋರಾಟ ಮಾಡಬೇಕು. ನಾರ್ಮಲ್ ಆಗಿ ಏನು ಮಾಡದೆ ಇವರು ಸರಿಯಾಗಿ ಯಾವುದನ್ನು ನಡೆಸಲ್ಲ, ಯಾವುದು ಕೂಡ ಆಗಲ್ಲ. ಸೊ ದಯಮಾಡಿ ಈ ವಿಷಯ ಮುಂದೆ ಗಂಭೀರತೆ ಪಡ್ಕೊಳ್ಳೋದಂತೂ ಖಚಿತ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ಗಳನ್ನ ದಯವಿಟ್ಟು ಸರ್ಕಾರ ಏನಾದರೂ ಮಾಡಿ KE ಅವ್ರಿಗೂ ಅಥವಾ ಬೇರೆ ಯಾವುದಾದ್ರಕ್ಕೂ ಕೊಡಬೇಕು ಅಂತ KEಗೆ ಕೊಡಿ. KPSCಗೆ ಯಾವ ಪರೀಕ್ಷೆಯನ್ನು ಕೂಡ ನಡೆಸೋದಕ್ಕೆ ಅವರು ಲಾಯಕ್ಕಿಲ್ಲ. ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಗೊಂದಲವನ್ನೇ ಮಾಡ್ಕೊಂಡು ಹೋದ್ರೆ ಹೆಂಗೆ ಅಭ್ಯರ್ಥಿಗಳ ಕತೆ ಅಂತ ಹೇಳ್ತಾ, ಅಂಡ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷೆ ಬರೆದ ಆಸ್ಪಿರೆಂಟ್ಸ್ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ. ಧನ್ಯವಾದಗಳು.